ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಒಂದೊಳ್ಳೆ ಹೇರ್ ಆಯಿಲ್ ಮಾಡೋದು ನಾನು ತೋರಿಸ್ಕೊಡ್ತೀನಿ ಬನ್ನಿ. ಹೇರ್ ಫಾಲ್ ಕಂಟ್ರೋಲ್ ಮತ್ತು ಹೇರ್ ಗ್ರೋತ್ ಆಯಿಲ್ ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಏನೇನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಸ್ವಲ್ಪ ಮೆಂತೆ ಮತ್ತು ಅಲೋವೆರಾ, ಫ್ರೆಶ್ ಅಲೋವೆರಾ ತೊಗೊಳ್ಬೇಕು. ಆಮೇಲೆ ಸಾಸಿವೆ, ಒಂದು 4-5 ಲವಂಗ ಮತ್ತು ಹಿಬಿಸ್ಕಸ್ ಪೌಡರ್ ಮತ್ತು ಬ್ರಾಹ್ಮಿ ಪೌಡ್ರ್ ಅಂತ ಸಿಗುತ್ತೆ, ಅದನ್ನು ತೆಗೆದುಕೊಳ್ಬೇಕು. ಆಮೇಲೆ ನೆಲ್ಲಿಕಾಯಿ ಪೌಡರ್, ಆಮ್ಲ ಪೌಡ್ರ್ ಸಿಗುತ್ತೆ, ಅದನ್ನ ತಗೊಳ್ಬೇಕು. ಎಲ್ಲನೂ ಸ್ವಲ್ಪ ಒಂದೊಂದು ಸ್ಪೂನ್ ತೆಗೆದುಕೊಳ್ಬೇಕು ಫ್ರೆಂಡ್ಸ್. ಆಮೇಲೆ ಇದು ಕಲಾಂಜಿ ಅಂತ ಸಿಗುತ್ತೆ. ಆಮೇಲೆ 2 ಈರುಳ್ಳಿ ಮತ್ತು ದಾಸವಾಳ, ಫ್ರೆಶ್ ದಾಸವಾಳ ಹೂ ನಿಮ್ಮ ಮನೇಲಿ ಸಿಕ್ಕರೆ ತಗೊಳ್ಳಿ. ಆಮೇಲೆ ಆಮ್ಲ, ಫ್ರೆಶ್ ನೆಲ್ಲಿಕಾಯಿ ಸಿಗುತ್ತೆ, ಆನ್ಲೈನೆಲ್ಲ ಸಿಗುತ್ತೆ ನೆಲ್ಲಿಕಾಯಿ, ಅದನ್ನ ತೆಗೆದುಕೊಳ್ಳಿ. ಆಮೇಲೆ ಕರಿಬೇವು, ಆಮೇಲೆ ಕೊಕೊನಟ್ ಆಯಿಲ್, ಕೊಬ್ಬರಿ ಎಣ್ಣೆ ತಕ್ಕೋಬೇಕು. ಆಮೇಲೆ ಕ್ಯಾಸ್ಟರ್ ಆಯಿಲ್, ಔಡ್ಲೆಣ್ಣೆ, ಹರಳೆಣ್ಣೆ ಅಂತ ಸಿಗುತ್ತೆ, ಅದನ್ನು ತೆಗೆದುಕೊಳ್ಬೇಕು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೆಂತೆ ಮತ್ತು ಲವಂಗ ಎಲ್ಲನೂ ಸಣ್ಣದಾಗಿ ಪುಡಿ ಮಾಡಿಟ್ಕೋಬೇಕು. ಮೆಂತೆ, ಲವಂಗ, ಸಾಸಿವೆ, ಆಮೇಲೆ ಆಮ್ಲ, ನೆಲ್ಲಿಕಾಯಿ ಒಣಗಿಸಿದ್ದೇ ಸಿಗುತ್ತೆ ಆನ್ಲೈನಲ್ಲಿ, ಅದನ್ನು ತೆಕ್ಕೊಳ್ಬೇಕು. ಎಲ್ಲನೂ ಸಣ್ಣದಾಗಿ ಪುಡಿ ಮಾಡಿಟ್ಕೋಬೇಕು. ಆಮೇಲೆ ಕರಿಬೇವನ್ನು ಸಣ್ಣದಾಗಿ ಮಿಕ್ಸರಲ್ಲಿ ಪುಡಿ ಮಾಡಿ ಸೈಡಿಗೆ ಇಟ್ಕೋಬೇಕು. ಮತ್ತು ಇನ್ನೊಂದು ಕಡಾಯಿಗೆ ಕೊಬ್ಬರಿ ಎಣ್ಣೆ, ಕೊಕೊನಟ್ ಆಯಿಲ್ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಹಾಕೋಬೇಕು. ಮತ್ತು ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ ಇರುತ್ತಲ್ಲ ಅದನ್ನು ಪೂರ ಹಾಕ್ಕೊಳ್ಬೇಕು. ಹರಳೆಣ್ಣೆ ತುಂಬ ಗಟ್ಟಿಯಾಗಿರುತ್ತೆ, ಅದಕ್ಕೆ ನೋಡಿ ಸ್ವಲ್ಪನೇ ಹಾಕೋಬೇಕು ಫ್ರೆಂಡ್ಸ್. ಇವಾಗ ಈ ಎಣ್ಣೆಗೆ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮೆಂತೆ ಮತ್ತು ಸಾಸಿವೆ ಪುಡಿನ, ಅದನ್ನು ಹಾಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಕರಿಬೇವನ್ನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಕರಿಬೇವು ಪುಡಿನೂ ಅದರೊಳಗೆ ಹಾಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಉರಿ ಜೋರು ಮಾಡಬಾರ್ದು, ಸಣ್ಣ ಉರಿಲೇ ಇಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಅವೆಲ್ಲ ಕುದ್ಕೋಬೇಕು. ಆಮೇಲೆ ಈ ಪೌಡ್ರುಗಳು ಇಟ್ಕೊಂಡಿದ್ನಲ್ಲ, ಆಮ್ಲ ಪೌಡರು ಮತ್ತು ಹಿಬಿಸ್ಕಸ್ ಪೌಡರು, ಕಲಾಂಜಿ ಎಲ್ಲ, ಅವನು ಸ್ವಲ್ಪ ಈ ಎಣ್ಣೆಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಬಿಸ್ಕಸ್ ಪೌಡರ್ ಸ್ವಲ್ಪ ಹಾಕೋಬೇಕು, 1 ಸ್ಪೂನ್. ಸಣ್ಣ ಉರಿಲೇ ಇಟ್ಟು ಚೆನ್ನಾಗಿ ಎಲ್ಲನೂ ಕುದಿಸ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಮತ್ತೆ ಮಿಕ್ಸರ್ ಜಾರ್ಗೆ ಅಲೋವೆರಾ, ಫ್ರೆಶ್ ದಾಸವಾಳ ಮತ್ತು ಈರುಳ್ಳಿ, 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ಪೇಸ್ಟ್ ಮಾಡಿ ಈ ಎಣ್ಣೆ ಒಳಗೆ ಕೂಡಿಸ್ಕೋಬೇಕು ಫ್ರೆಂಡ್ಸ್. ಅಲೋವೆರಾ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಈ ಎಣ್ಣೆಗೆ ಹಾಕಿ ಸಣ್ಣ ಉರಿಲೇ ಇಟ್ಟು ಕುದಿಸ್ಕೋಬೇಕು ಫ್ರೆಂಡ್ಸ್. ಎಲ್ಲನೂ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಸಣ್ಣ ಉರಿಲೇ ಇಟ್ಟು ಕುದಿಸ್ಕೋಬೇಕು. ಆವಾಗ ಸ್ಪೂನಲ್ಲಿ ಆಡಿಸ್ಕೊತಾ ಇರಬೇಕು, ಇಲ್ಲಾಂದರೆ ಉಕ್ಕಿ ಕೆಳಗಡೆ ಎಲ್ಲ ಚೆಲ್ಬಿಡುತ್ತೆ ಎಣ್ಣೆ ಎಲ್ಲ. ನೋಡಿ ಹೆಂಗೆ ಕಲರ್ ಚೇಂಜ್ ಆಗಾಕತ್ತೈತಿ. ತುಂಬ ಎಫೆಕ್ಟಿವ್ ಆಗಿರುತ್ತೆ ಇದು ಕೂದಲಿಗೆ. ಕೂದಲು ಉದುರೋದು ಮತ್ತು ಕೂದಲು ಬೆಳವಣಿಗೆ ಆಗ್ತಿರಂಗಿಲ್ಲಲ್ಲ, ಅವ್ರಿಗೆ ತುಂಬ ಚೆನ್ನಾಗಿ
ರಿಸಲ್ಟ್ ಕೊಡುತ್ತೆ ಇದು. ಒಮ್ಮೆಲ್ಲರೂ ಟ್ರೈ ಮಾಡಿರಿ. ಒಂದು ರಾತ್ರಿ ಎಲ್ಲ ಹಾಗೆ ಎಣ್ಣೆ ಅದರೊಳಗೆ ಇರಬೇಕು. ಆಮೇಲೆ ಬೆಳಗ್ಗೆ ಎದ್ದು ಅದನ್ನ ಒಂದು ಪಾತ್ರೆಗೆ ಸೋಸ್ಕೋಬೇಕು. ಸ್ವಲ್ಪನೇ ಹಾಕ್ಕೊಂಡು ಸೋಸ್ಕೋಬೇಕು. ಎಲ್ಲ ಎಣ್ಣೆನೂ ಸೋಸ್ಕೊಳ್ಳೋದಾದ್ಮೇಲೆ ಇದನ್ನ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೋಬೇಕು. 1 ತಿಂಗಳ ತನಕ ಆರಾಮಾಗಿ ಬರುತ್ತೆ ಫ್ರೆಂಡ್ಸ್. ಇದು ಏನು ಕೆಡಂಗಿಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕೂದಲಿಗೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಕೂದಲು ಉದುರೋದು, ಕೂದಲು ಬೆಳವಣಿಗೆ ಆಗಂಗಿಲ್ಲ, ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.